ಜೀವನದ ಓಟದಲ್ಲಿ ನಾವು ಕೆಲವೊಮ್ಮೆ ನಮ್ಮನ್ನೇ ಮರೆತು ಬಿಡ್ತೇವೆ. ಸಮಯದ ಹಿಂದೆ ಸಾಗ್ತಾ ಸಾಗ್ತಾ ಹಣದ ಹಿಂದೆ ಓಡ್ತಾ ಇರ್ತೀವಿ. ಆದರೆ ನೆಮ್ಮದಿಯಿಂದ ಸಾಗಲು ಹಣ ಬಿಡ್ತಿರುವುದಿಲ್ಲ, ಸಮಯ ಕೊಡ್ತಾ ಇರುವುದಿಲ್ಲ. ಇಂತಹ ಆಧುನಿಕ ಜೀವನ ಶೈಲಿಯಲ್ಲಿ ಮಲೆನಾಡಿನ ಕಡೆ ಬಂದರೆ ಮೋಡಗಳನ್ನು ನೋಡಿ, ಮಂಜನ್ನು ಅನುಭವಿಸಿ, ಬೆಟ್ಟಗಳ ಸೌಂದರ್ಯವನ್ನು ನೋಡಿ ನಮಗರಿವಾಗುವುದೊಂದೇ ನೆಮ್ಮದಿ ಎಂದರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಅಲ್ಲ, ಪ್ರಕೃತಿಯ ಮಡಿಲಿನಲ್ಲಿದೆ ಎಂದು. ಅಂತಹದೇ ಒಂದು ಅದ್ಭುತ ಸ್ಥಳ ನಮ್ಮ ಸಕಲೇಶಪುರದ ಹೊಸಳ್ಳಿಗುಡ್ಡ. ನಮಸ್ಕಾರ ಎಲ್ರಿಗೂ. ಈ ಮಾನ್ಸೂನ್ ನಲ್ಲಿ ಮತ್ತೊಮ್ಮೆ ಮಂಜಿನ ಲೋಕದ ಕಡೆ ನಮ್ಮ ಪ್ರಯಾಣ ಸಾಗಿತ್ತು. ಸ್ನೇಹಿತರ ಜೊತೆ ಇತ್ತು, ಚಿಂತೆ ಬದಿಗಿತ್ತು, ದಾರಿಯ ಎರಡು ಬದಿಯಲ್ಲಿ ಹಸಿರಿತ್ತು. ಮಳೆಗಾಲವಾದರೂ ಆಗಾಗ ಸೂರ್ಯನ ಕಿರಣದ ದರ್ಶನವಿತ್ತು. ಮೋಡದ ನೆರಳಿನ ಜೊತೆ ಸಾಗುತ್ತಿದ್ದಂತೆ ಕಾಂಕ್ರೀಟ್ ಕಟ್ಟಡಗಳು ದೂರವಾಗ್ತಾ ಇದ್ವು. ವಾಹನಗಳ ಸದ್ದು ಕಡಿಮೆಯಾಗಿ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತಿತ್ತು. ಹತ್ತಿರವಾಗುತ್ತಿದ್ದಂತೆ ದೂರದಿಂದಲೇ ಬೆಟ್ಟ ಗುಡ್ಡಗಳು ಕಣ್ಣಿಗೆ ಕಾಣಿಸುತ್ತಿದ್ದವು. ಸ್ಥಳ ತಲುಪುತ್ತಲೇ ಪಟ್ಟಣದ ವಾಸಿಗಳ ದಂಡೆ ಅಲ್ಲಿ ನೆರೆದಿತ್ತು. ಹೊಸಳ್ಳಿಗುಡ್ಡ ಸಕಲೇಶಪುರದಿಂದ ಸರಿಸುಮಾರು 27 ಕಿಲೋಮೀಟರ್ ಅಂತರದಲ್ಲಿದೆ. ಇತ್ತೀಚೆಗೆ ಈ ಸ್ಥಳ ಹೆಚ್ಚು ಜನಪ್ರಿಯವಾಗುತ್ತಿದ್ದಂತೆ ಲಕ್ಷಾಂತರ ಜನ ಇಲ್ಲಿಗೆ ಭೇಟಿ ನೀಡತೊಡಗಿದ್ರು. ಜೊತೆಗೆ ಅವರ ಭಾರೀ ವಾಹನಗಳು ಬೆಟ್ಟ ಗುಡ್ಡಗಳ ಮೇಲೇರಿ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ವಲಯಕ್ಕೆ ಪೆಟ್ಟು ಬೀಳುತ್ತಿದ್ದನ್ನು ಮನಗಂಡ ಅರಣ್ಯಾಧಿಕಾರಿಗಳು ಪ್ರವೇಶದಲ್ಲೇ ಎಲ್ಲಾ ಖಾಸಗಿ ವಾಹನಗಳಿಗೆ ನಿರ್ಬಂಧವೇರಿ ಉತ್ತಮ ಕಾರ್ಯ ಕೈಗೊಂಡಿದ್ರು. ಕಾಲ್ನಡಿಗೆಯಲ್ಲೇ ಬೆಟ್ಟ ಹತ್ತಲು ಶುರು ಮಾಡಿದ ನಮಗೆ ಯಾವುದೇ ಪ್ರವೇಶ ದ್ವಾರಗಳಿರಲಿಲ್ಲ. ಅಲಂಕಾರದ ಅಗತ್ಯತೆ ಇಲ್ಲವೇ ಇಲ್ಲ. ಯಾಕೆಂದರೆ ಇಲ್ಲಿ ಮೋಡಗಳೇ ಪರದೆ ರೀತಿ ಇತ್ತು, ಬೆಟ್ಟಗಳೇ ವೇದಿಕೆಯಾಗಿತ್ತು, ಗಾಳಿಯೇ ಸಂಗೀತವೆನಿಸಿತ್ತು. ಇದುವೇ ಈ ಅದ್ಭುತ ಪ್ರಪಂಚಕ್ಕೆ ಸ್ವಾಗತವಾಗಿತ್ತು. ಸಾಗುತ್ತಲೇ ಕಣ್ಣೆದುರಿಗೆ ಅದೆಷ್ಟೋ ಜೀವಗಳು ನೆಮ್ಮದಿ ಬಯಸಿ ಪ್ರಕೃತಿಯನ್ನು ಅರಸಿ ಬಂದಂತಿತ್ತು. ಮಣ್ಣಿನ ದಾರಿಯಲ್ಲಿ ಹಸಿರ ಲೋಕದಲ್ಲಿ ಹೆಜ್ಜೆ ಹಾಕತೊಡಗಿದಾಗ ದೂರದಿಂದಲೇ ಬೆಟ್ಟ ಗುಡ್ಡಗಳು ಕಣ್ಣಿಗೆ ಹಿತವೆನಿಸಿತ್ತು. ಜೊತೆಗೆ ಒಂದು ಮಳೆ ಬಾರದಿತ್ತೆ ಎಂದುಕೊಂಡಾಗಲೇ ವರುಣನ ದರ್ಶನವಾಗಿತ್ತು. ಮಳೆ ಬಂದ ತಕ್ಷಣ ಮಣ್ಣಿನ ಪರಿಮಳ ಕೇಳಬೇಕೆ? ಜಗತ್ತಿನ ಅತಿ ಸುವಾಸನ ಭರಿತ ಪರಿಮಳವದು. ಅವಾಗ್ಲೇ ಮನಸ್ಸಿನ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಈ ಮಲೆನಾಡು ಯಾಕಿಷ್ಟು ಅದ್ಭುತ ಅಂತ. ಜಾರುವ ದಾರಿಯ ನಡುವೆ ಬೆಟ್ಟಕ್ಕೆ ಸಾಗುತ್ತಿದ್ದರೆ ಕಣ್ಣು ಆಯಿಸಿದಷ್ಟು ಕಾಣುವ ಕಾನನ ಜರಿತೊರೆಗಳು ಯಾವುದೋ ಮಾಯಾ ಲೋಕದ ಅನುಭವ ನೀಡುತ್ತಿದ್ದರೆ ಕಾಲ್ನಡಿಗೆಯಲ್ಲೇ 1-2 ಕಿಲೋಮೀಟರ್ ಕ್ರಮಿಸಿದ್ದು ಗೊತ್ತೇ ಆಗದಂತಾಗಿತ್ತು. ಮಾನವರಾದ ನಾವು ಅದೆಷ್ಟೇ ಕೃತಕ ದಾರಿಗಳನ್ನು ಮಾಡಿದ್ದರೂ ಪ್ರಕೃತಿ ತನಗೆ ಬೇಕಾದಾಗ ಸಾಗಲು ನಿರ್ಮಿಸಿರುವ ಸಣ್ಣ ಕಾಲುವೆಗಳು ಮಳೆಯ ರುದ್ರತೆಗೆ ಹಿಡಿದ ಕೈಗನ್ನಡಿಯಂತಿದ್ದು. ರೋಮಾಂಚನಗೊಳ್ಳುತ್ತಾ ಮುಂದೆ ಸಾಗುತ್ತಿದ್ದಂತೆ ದೂರದಿಂದ ಹಿತವೆನಿಸಿದ್ದ ಬೆಟ್ಟ ಹತ್ತಿರ ಬಂದ ತಕ್ಷಣ ಹಬ್ಬದಂತಿತ್ತು. ಜೋರಾಗಿ ಬೀಸುತ್ತಿದ್ದ ಗಾಳಿ, ಕೈಗಳಿಗೇನೆ ಸಿಗುವಂತಿದ್ದ ಮೋಡಗಳು, ತನ್ನದೇ ಸೌಂದರ್ಯವನ್ನು ಮಂಜಿನಿಂದ ಮರೆ ಮಾಡಿಸುತ್ತಿದ್ದ ಬೆಟ್ಟಗಳು ಜೋರಾಗಿ ಗಾಳಿ ಬೀಸಿದೊಡನೆ ಪಕ್ಕಕ್ಕೆ ಸರಿದು ಸ್ವರ್ಗದಲ್ಲೇ ದರ್ಶನ ಭಾಗ್ಯ ನೀಡಿದಂತೆ ಭಾಸವಾಗ್ತಾ ಇದ್ವು. ಜೋರಾಗಿ ಕೂಗುತ್ತಿದ್ದ ನಮ್ಮ ಧ್ವನಿಗಳು ಪ್ರಕೃತಿಯ ಈ ಸೌಂದರ್ಯದ ಮುಂದೆ ಮೌನಕ್ಕೆ ಜಾರುತ್ತಿದ್ವು. ಪ್ರಕೃತಿಯ ಸುಂದರವಾದ ಮಾತುಗಳು ಮೌನದಲ್ಲೇ ಕೇಳಿಸುವಂತಿತ್ತು. ನೆಮ್ಮದಿ ಎಂದರೆ ಅದೇನೆಂದು ಈ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿದಾಗಲೇ ಭಾಸವಾಗಿತ್ತು.
ಹೊಸಹಳ್ಳಿ ಗುಡ್ಡ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಮಲೆನಾಡಿನ ಹಸಿರಿನ ಒಂದು ಪುಟವಿದು. ಮೋಡಗಳ ನಡುವೆ ಬರೆದ ಕವಿತೆ ಇದು. ಮಂಜಿನೊಳಗೆ ಅಡಗಿರುವ ಒಂದು ಸುಂದರ ಲೋಕವಿದು. ಒಂದಂತೂ ಸತ್ಯ, ಇಲ್ಲಿ ಬಂದವರು ಬರಿ ಕೈಯಲ್ಲಂತೂ ಹಿಂತಿರುಗುವುದಿಲ್ಲ. ಕಣ್ಣಿನಲ್ಲಿ ಸುಂದರ ದೃಶ್ಯಗಳನ್ನು, ಮನಸ್ಸಿನಲ್ಲಿ ನೆಮ್ಮದಿಯನ್ನು, ನೆನಪಿನಲ್ಲಿ ಉಳಿಯುವ ಮಲೆನಾಡಿನ ಸೌಂದರ್ಯವನ್ನು ತಮ್ಮ ನೆನಪಿನ ಜೋಳಿಗೆಯಲ್ಲಿ ದೋಚಿಕೊಂಡು ಸಾಗುವುದಂತೂ ಅಕ್ಷರಶಃ ನಿಜ. ವಿಡಿಯೋ ಇಷ್ಟವಾದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ಇನ್ನು ಅದೆಷ್ಟೋ ಸ್ಥಳಗಳು ಬಾಕಿವೆ ನೀವು ನೋಡುವುದಕ್ಕೂ, ನಾನಿನ್ನು ತೋರಿಸುವುದಕ್ಕೂ. ಪ್ರಕೃತಿಯನ್ನು ಪ್ರೀತಿಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಮತ್ತೆ ಸಿಗ್ತಾ ಇರೋಣ ಮತ್ತೊಂದು ಸುಂದರ ಸ್ಥಳದ ಜೊತೆಗೆ. ನಮಸ್ಕಾರ.